ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಹೃದಯಸ್ ಕಿಚನ್. ಇವತ್ತು ನಾನು ರಿಸೆಪ್ಷನ್ ಹಾಗೆಯೇ ಮದುವೆ ಮತ್ತು ಮೆಹಂದಿ ನೈಟಿ 3 ಬ್ಲಾಗ್ ಕೂಡ ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ ಆಯಿತಾ. ಹಾಗೆ ನೋಡಿ ನಾವು ಹುಡುಗಂದು ಮೆಹಂದಿಗೆ ಬಂದ್ವಿ ಆಯಿತಾ. ಫುಡ್ ಮಾಡ್ತಿದ್ದೇವೆ, ಗೀ ರೈಸ್, ಚಿಕನ್ ಕರಿ, ಬೀಫ್ ಕರಿ ಎಲ್ಲನೂ ಇತ್ತು. ಸೊ ಹಾಗೆ ಊಟ ಎಲ್ಲ ಮಾಡಿದ್ವಿ ಮತ್ತು ಪ್ರೋಗ್ರಾಮಿಗೆ ಪ್ರಿಪೇರ್ ಮಾಡ್ತಾಯಿದ್ವಿ. ಎಲ್ಲ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದರು. ಕೆಲವರು ಮೆಹಂದಿ ಎಲ್ಲ ಇಡ್ತಾ ಇದ್ದಾರೆ, ಕೆಲವರು ಡಿಸ್ಕಸ್ ಮಾಡ್ತಿದ್ದಾರೆ, ಕೆಲವರು ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಹಾಗೆಯೇ ಅದರ ಮಧ್ಯದಲ್ಲಿ ಡ್ಯಾನ್ಸ್. ನಮ್ಮ ಫ್ಯಾಮಿಲಿ ಮಾತ್ರ ಎಲ್ಲರನ್ನು ಕೂಡ ಕರೀಲಿಕ್ಕೆ ಹೋಗಲಿಲ್ಲ. ನಮ್ಮ ಫ್ಯಾಮಿಲಿ ಹತ್ತಿರ ಇರುವಂಥದ್ದು ಮಾತ್ರ ನಮಗೆ ಯಾವ ಥರ ಜೋಶ್ ಮಾಡೋಕ್ಕಾಗುತ್ತೋ ಆ ಥರ ಜೋಶ್ ಮಾಡ್ತಿದ್ದೇವೆ ಅಷ್ಟೇ. ತುಂಬ ಖುಷಿಯಾಯಿತು, ಹಾಗೆಯೇ ಎಂಜಾಯ್ ಮಾಡ್ತೀವಿ. ಇವಾಗ ಎಲ್ಲರೂ ಕೂಡ ಬ್ಯಾಡ್ ಕಮೆಂಟ್ ಹಾಕಲಿಕ್ಕೆ ಬರ್ತೀರಿ, ಬಟ್ ಎಲ್ಲರ ಫ್ಯಾಮಿಲಿಯಲ್ಲಿ ಕೂಡ ಇದೇ ಥರ ಜೋಶ್ ಮಾಡ್ತಾರೆ, ಇದೇ ಥರ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ಬ್ಯಾಡ್ ಕಮೆಂಟ್ ಹಾಕೋದನ್ನು ಸ್ವಲ್ಪ ನಿಲ್ಲಿಸಿ ಅಂತ ಹೇಳ್ತೇನೆ ಅಷ್ಟೇ. ಹಾಗೆ ನೋಡ್ರಿ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಯ್ತಾಯ್ತಾ. ಹುಡುಗನಿಗೆ ಒಂದು ಒಪಿನಿಯನ್ ಇತ್ತು, ಏನಪ್ಪ ಅಂತ ಹೇಳಿದರೆ ನಾವು ಡೋಲ್ಕಿ ಮಾಡುವ, ಮೆಹಂದಿ ಅಷ್ಟು ಬೇಡ ಅಂತೇಳಿ. ಹಾಗೆ ನಾವು ಡೋಲ್ಕಿ ಅವತ್ತು ಮಾಡಿರುವಂಥದ್ದು. ಹಾಗೆ ನೆಕ್ಸ್ಟ್ ಡೇ ಹಾಲ್ಗೆ ಹೋಗ್ತಾ ಇದ್ದೇವೆ. ನೋಡಿ, ಮ್ಯಾರೇಜ್ ಡೇ ಆಯಿತಾ. ಎಲ್ಲರೂ ಕೂಡ ರೆಡಿಯಾಗಿದ್ದರು. ಹಾಗೆ ನನಗೆ ಇವಾಗ 8 ಮಂತ್ ಆದ್ದರಿಂದ ನಾನು ಸಾರಿಯನ್ನು ಉಡ್ಲಿಕ್ಕೆ ಹೋಗಲಿಲ್ಲ, ಒಂದು ಡ್ರೆಸ್ ಹಾಕಿದ್ದೆ ಅಷ್ಟೇ, ಗ್ರ್ಯಾಂಡಾಗಿರುವಂಥ ಒಂದು ಡ್ರೆಸ್. ನನ್ನ ಮಗಳದ್ದು ಡ್ರೆಸ್ ನೋಡಿ ಸಲ್ವಾರ್ ಥರದ್ದು ಈ ಥರದ್ದು ಹಾಕಿದ್ದೆ. ಹಾಗೆ ನೋಡಿ, ಇಲ್ಲಿ ನಿಕ್ಕಾ ನಡೀತಾ ಇದೆ, ನಿಕ್ಕಾ ಆಗ್ತಾ ಇದೆ ಅಲ್ಹಮ್ದುಲಿಲ್ಲಾಹ್. ಹಾಗೆ ಕೂಡ ಮದುವೆ ಕೂಡ ಚೆನ್ನಾಗಿ ಆಯಿತು. ತಿಂಡಿ ಏನಪ್ಪ ಅಂತ ಹೇಳಿದರೆ ಬಿರಿಯಾನಿ, ಕಬಾಬ್, ಕಚಂಬರ್, ನೀರು, ಹಾಗೆಯೇ ಪಾಯಸ, ಸ್ವೀಟ್ಸ್ ಎಲ್ಲ ಇತ್ತಾಯ್ತಾ. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಫುಡ್ಡೆಲ್ಲ. ಪ್ರೆಗ್ನೆನ್ಸಿಲಿ ಆದ್ದರಿಂದ ಮಟನ್ ಚಿಕನ್ ಏನು ಅಷ್ಟು ಇಷ್ಟ ಇಲ್ಲ. ಸೊ ಹಾಗೆ ರೈಸ್ ಸ್ವಲ್ಪ ತಿಂದೆ. ಮತ್ತು ಫಂಕ್ಷನ್ ತುಂಬ ಕಡಿಮೆ ಆಗಿತ್ತು. ಮದುವೆ ಆದ ನಂತರ ರಾತ್ರಿ ನಾವು ಹುಡುಗನ ಮನೆಗೆ ಹೋದ್ಬೇಕು. ಅಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು. ಸೊ ಹಾಗೆ ನಾವೆಲ್ಲ ಪ್ರಿಪೇರ್ ಆಗಿ ಫ್ರೆಶ್ ಆಗಿ ಹೋಗ್ತಾ ಇದ್ದೇವೆ ಮದುವೆ ಮನೆಗೆ. ಅಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದರು, ರೆಡಿ ಮಾಡ್ತಾಯಿದ್ರು ಕೂಡ. ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇದೆ. ಸ್ವಲ್ಪ ಹುಡುಗಿಗೆ ಸ್ವಲ್ಪ ಟಾಸ್ಕ್ ಎಲ್ಲ ಕೊಡುವ, ಆಟ ಆಡಿಸುವ ಅಂತ ಹೇಳಿ ನಾನು ಜಾಸ್ತಿಯಾಗಿ ಕಾನ್ಸಂಟ್ರೇಷನ್ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಅಷ್ಟು ಕೂಡ ಆಗ್ತಾಯಿರಲಿಲ್ಲ, ಫುಲ್ಲು ಟಯರ್ಡ್ ಆಗಿದ್ದೆ. ಅವರೇನೆಲ್ಲ ಮಾಡ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ದೆ ಆಯಿತಾ. ಸೊ ನಾನು ಯಾವುದು ಕೂಡ ಪ್ಲ್ಯಾನ್ ಹಾಕಲಿಕ್ಕೆ ಹೋಗಲಿಲ್ಲ. ಎಲ್ಲರೂ ಕೂಡ ಹೇಳ್ತಾಯಿದ್ರು, ನನ್ನನ್ನು ಉಮ್ಮಿ ಅಂತ ಕರೆಯೋದ್ರಿಂದ ನೀನು ಇವಾಗ ಪ್ರೆಗ್ನೆಂಟ್ ಆದ್ದರಿಂದ ಸ್ವಲ್ಪ ಡಲ್ ಆಗಿದೆಯಾ, ಇಲ್ಲ ಅಂತ ಹೇಳಿದ್ರೆ ನೀನು ಎಲ್ರಿಗೂ ಕೂಡ ಬೆಂಕಿ ಹೊತ್ತಿಸ್ತಾ ಇದ್ದೀಯಂತೆ. ಅಂದರೆ ಎಲ್ರಿಗೂ ಕೂಡ ನಾನು ಹೇಳ್ತಾ ಇದ್ದೆ, ಹಾಗೆ ಹೀಗೆ ಮಾಡುವ ಪ್ಲ್ಯಾನ್ ಎಲ್ಲ ನಾನು ಎಲ್ರಿಗೂ ಕೂಡ ಹೇಳಿಕೊಡ್ತಾ ಇದ್ದೆ ಆಯಿತಾ. ಹಾಗೆ ನೋಡಿ, ಇಲ್ಲಿ ಬಾಯ್ಸ್ ಎಲ್ಲ ಆಡ್ತಾ ಎಲ್ಲ ಜೋಶ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಆಯಿತಾ. ತುಂಬ ಖುಷಿಯಾಗೋದು ಕಸಿನ್ಸ್ ಅವರ ಮದುವೆ ಅಂತ ಹೇಳುವ. ಎಸ್ಪೆಷಲಿ ಈ ಕಸಿನ್ಸ್ ಎಲ್ಲ ಇವ್ರದ್ದು ಇದೆಯಲ್ಲ, ನಾವೆಲ್ಲರೂ ಕ್ಲೋಸ್ ಆಯಿತಾ. ನಾವು ಸ್ವಂತ ಅಣ್ಣ ತಮ್ಮಂದಿರ ಥರನೇ ಇರ್ತೇವೆ. ಇವರದ್ದೆಲ್ಲ ಮ್ಯಾರೇಜ್ ಫಂಕ್ಷನ್ ಅಂತ ಹೇಳೋ ನಾವು ಜಾಸ್ತಿ ಬೇಗನೆ ಹೋಗುವಂಥದ್ದು, ಅಷ್ಟು ಖುಷಿಯಾಗೋದು. ಮತ್ತು ನಾವು ಅಷ್ಟೇ ಕ್ಲೋಸ್ ಆಗಿರ್ತೇವೆ, ಅಷ್ಟೇ ಎಂಜಾಯ್ಮೆಂಟ್ ಮಾಡ್ತೇವೆ ಆಯಿತಾ. ಬೇರೆಯವ್ರ ವಿಷಯ ನಮ್ಗೆ ಗೊತ್ತಿಲ್ಲ, ನಮಗೆ ಎಷ್ಟಿದೆಯೋ ಅಷ್ಟೇ ನಾವು. ಮತ್ತು ಬೇರೆಯವ್ರ ವಿಷಯಕ್ಕೆ ನಾವು ಹೋಗೋದು ಕೂಡ ಇಲ್ಲ. ನಮಗೆ ಎಷ್ಟು ಎಂಜಾಯ್ಮೆಂಟ್ ಮಾಡಲಿಕ್ಕಾಗೋದು ಅಷ್ಟು ಎಂಜಾಯ್ಮೆಂಟ್ ನಾವು ನಮ್ಮ ಫಂಕ್ಷನಲ್ಲಿ ಮಾಡ್ತೇವೆ. ಹಾಗೆ ನೋಡಿ, ಅವರಿಗೆ ನಾವು ಟಾಸ್ಕ್ ಎಲ್ಲ ಕೊಡ್ತಾ ಇದ್ದೇವೆ. ಅವ್ರು ಟಾಸ್ಕ್ ಎಲ್ಲ ಮಾಡ್ತಾರೆ ನೋಡಿ, ಫುಡ್ ಮಾಡುವಂಥದ್ದು, ಫುಡ್ಡೆಲ್ಲ ಮಾಡಿ ನಮಗೆ ಕೊಡುವಂಥದ್ದು. ಅವ್ರಿಗೇನು ಗೊತ್ತಿದೆ ಅವರು ಅದನ್ನು ನಮಗೆ ಮಾಡಿ ಕೊಡುವಂಥದ್ದು. ಅಂದರೆ ನಾವು ಆರ್ಡ್ರ್ ಮಾಡಿರ್ತೇವೆ, ನಮಗೆ ಈ ಐಟಮ್ ಬೇಕಂತೇಳಿ. ಸೊ ಹಾಗೆ ನನಗೆಲ್ಲ ಕೂತ್ಕೊಂಡಲ್ಲಿಗೆ ತಗೊಂಡು ಬಂದು ಕೊಡ್ತಾಯಿದ್ದಾರೆ. ಹಾಗೆ ಇದು ನೆಕ್ಸ್ಟ್ ಡೇ ಆಯಿತಾ, ರಿಸೆಪ್ಷನ್ ಅವತ್ತು. ಇಲ್ಲಿ ರೆಡಿ ಜ್ಯೂಸ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ, ಫ್ರೆಶ್ ಆಗಿರುವಂಥ ಜ್ಯೂಸ್. ಎಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಇಲ್ಲಿ ಬೇಕಾಗಿರುವಂಥ ವೆಜ್ ಸೆಕ್ಷನ್ ಐತೆ ಇದು. ಎಲ್ಲ ಕ್ಯಾಸ್ಟ್ ಅವ್ರು ಕೂಡ ಬರ್ತಾರಲ್ಲ, ಎಲ್ಲ ಧರ್ಮದವರು ಕೂಡ ಬರ್ತಾರೆ. ಸೊ ಹಾಗಾಗಿ ಎಲ್ಲ ಐಟಮ್ಗಳು ಇತ್ತು. ವೆಜ್ ಸೆಕ್ಷನ್ ಬೇರೆಯೇ ಇತ್ತಾಯ್ತಾ. ಅದರಲ್ಲಿ ತುಂಬ ಐಟಮ್ ಇತ್ತು. ಸೋಯಾ ಚಿಲ್ಲಿ, ಸಾಂಬಾರು, ಸೀರಾ, ಪಾಯಸ, ಪಪ್ಪಳ, ಇಡ್ಲಿ, ಉಪ್ಪಿನಕಾಯಿ, ಹಾಗೆಯೇ ಅದರ ಕ್ಯಾಸ್ಟ್ ಅವ್ರು ಬಂದು ಅವ್ರಿಗೆ ಬೇಕಾಗಿರುವಂಥ ನಾನ್ ವೆಜ್ ಐಟಮ್ ಕೂಡ ಇಲ್ಲಿ ಕೂಡ ಮಾಡಿದರು ನೋಡಿ. ತುಂಬ ಐಟಮ್, ಕಚಂಬರ್, ಬಿರಿಯಾನಿ, ಆ ಥರದ್ದೆಲ್ಲನೂ ತುಂಬ ಐಟಮ್ಸ್ ಇತ್ತು, ವೆರೈಟಿ ಐಟಮ್ಸ್.
ನೋಡುವಾಗ ಒಂಥರ ಖುಷಿ ಆಗೋದು, ಬಟ್ ತಿನ್ನಲಿಕ್ಕಾಗೋದಿಲ್ಲ. ಇವಾಗ ನೋಡುವಾಗ ಉಂಟಲ್ಲ ಆಸೆ ಆಗ್ತಾಯಿದೆ. ಇವಾಗ ಡೆಲಿವರಿ ಎಲ್ಲ ಆದ ನಂತರ ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡುವಾಗ ಇವಾಗ ನನಗೆ ಆಸೆ ಆಗ್ತಾಯಿದೆ, ಇದನ್ನೆಲ್ಲ ತಿನ್ನಬೇಕಿತ್ತಲ್ವ ಅಂಥೇಳಿ. ಸೊ ಏನು ಮಾಡಲಿಕ್ಕಾಗಲ್ಲ, ಇವಾಗ ಬಾಯಲ್ಲಿ ನೀರು ಬರಿಸ್ಬೇಕಷ್ಟೇ. ಹಾಗೆ ನೋಡಿ ಇಲ್ಲಿ ನಮ್ಮ ಸೆಕ್ಷನ್ ಆಯಿತಾ, ನಮಗೆ ಬೇಕಾಗಿರುವಂಥ ವೆಜ್ ಐಟಮ್ ಎಲ್ಲ ಇಲ್ಲಿ ಇದೆ. ನಾಷ್ಟ ಬೇಕಾದ್ರೆ ನಾಷ್ಟ, ಚಿಕನ್ ಬಿರಿಯಾನಿ, ಹಾಗೆಯೇ ಚಿಕನ್ ಚಿಲ್ಲಿ, ಪಲ್ಯ, ರೈಸ್, ಬಾಯ್ಲ್ಡ್ ರೈಸ್, ದಾಲ್ ಇದೆ, ಕಚಂಬರ್ ಇದೆ, ಹಾಗೆಯೇ ನೀರು, ಪಾಯಸ, ಸ್ವೀಟ್ಸ್ ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು, ಇತ್ತೈತೆ. ಎಲ್ಲರೂ ಕೂಡ ಹೇಳ್ತಾಯಿದ್ರು ಬಂದವರೆಲ್ಲ, ಫುಡ್ ಮಾತ್ರ ಸೂಪರಾಗಿತ್ತಂತ ಹೇಳಿ, ಅಷ್ಟು ಚೆನ್ನಾಗಿತ್ತು. ನನಗೇ ಚೆನ್ನಾಗಿತ್ತು. ಹಾಗಾದರೆ ಬೇರೆಯವ್ರು ಕೂಡ ಏನೆಲ್ಲ ಹೇಳಬೇಡಿಲ್ಲ, ನನಗೆ ಫುಡ್ಡು ಕಡಿಮೆ ಇಷ್ಟ ಆಗೋದು, ಬಟ್ ಇದ್ರೆ ಏನು ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತೈತೆ ಈ ಫುಡ್ಡೆಲ್ಲ, ತುಂಬ ಚೆನ್ನಾಗಿತ್ತು. ನಾನು ನೋಡಿ ಇಲ್ಲಿ ವೆಜ್ ಐಟಮಿಗೆ ಹೋಗಿ ಸ್ವಲ್ಪ ನನಗಿಷ್ಟ ಆದಂಥ ಫುಡ್ನ ತೊಗೊಂಡು ತಿಂತಾ ಇದ್ದೇನೆ. ಇಷ್ಟೇ ವಿಡಿಯೋ.